ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರಾಮಾಚಾರಿ ಧಾರಾವಾಹಿ ನಾಳಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಈ ಕಡೆ ವೈಶಾಖ ಫೋನ್ ಮಾಡಿರ್ತಾಳೆ, ಅಂದರೆ ಮಾನ್ಯತಾಗೆ ಚಾರು ಮನೇಲಿ ಇದ್ದಾಳೆ ಇಲ್ವಾ, ನನಗೆ ಚೆನ್ನಾಗಿ ಹಿಗ್ಗಾಮುಗ್ಗ ಚೆನ್ನಾಗಿ ಹೊಡೆದಿದ್ದಾಳೆ, ನಿನ್ನ ಮಗಳು ಏನೋ ನಾಟಕ ಮಾಡ್ತಿದ್ದಾಳೆ, ಏನೋ ನಡೀತಿದೆ ಅಂತ ಹೇಳಿದಾಗ ಡೌಟಿಂದ ಮಾನ್ಯತಾ ಚಾರುನ ಕೇಳ್ತಾರೆ. ಹಾಗಾದರೆ ವೈಶಾಖ ಎಲ್ಲ ವಿಷಯನೂ ಮಾಮ್ಗೆ ತಿಳಿಸ್ತಾ ಇದ್ದಾಳೆ ಅಂದರೆ, ಎಲ್ಲ ವಿಷಯನೂ ತಲುಪಿಸ್ತಾ ಇದ್ದಾಳೆ ಅಂದರೆ ಇವ್ರ ಬಾಂಡಿಂಗ್ ಎಷ್ಟು ಮಟ್ಟಿಗೆ ಇರ್ಬೋದು, ತುಂಬ ಸ್ಟ್ರಾಂಗಾಗೇ ಇರಬೇಕು, ಏನೋ ನಡೀತಾ ಇದೆ ಇಲ್ಲಿ ಅಂತ ಚಾರು ತುಂಬ ಡೌಟಿಂದ ಅಂದರೆ ಯೋಚನೆ ಮಾಡ್ತಾ ಇರ್ತಾಳೆ ಮಾನ್ಯತಾ ಹಾಗೆ ವೈಶಾಖ ಬಗ್ಗೆ. ಹಾಗೆ ಅದೇ ಟೈಮಿಗೆ ಅಲ್ಲಿ ಮಾನ್ಯತಾ ಫ್ರೆಂಡು ಮಂಜರಿ ಕೂಡ ಬರ್ತಾರೆ. ಅವರಿಬ್ಬರು ಡಿಸ್ಕಸ್ ಮಾಡ್ತಾ ಇರ್ತಾರೆ, ಮದುವೆಯಲ್ಲಿ ಯಾವ ರೀತಿ ಪ್ಲ್ಯಾನ್ ನಡಿಬೇಕು ಅನ್ನೋದನ್ನು ಡಿಸ್ಕಸ್ ಮಾಡ್ತಾ ಇರ್ತಾರೆ. ಅಂದರೆ ಮದುವೆ ಇನ್ನೇನು ತಾಳಿ ಕಟ್ಟೋ ಟೈಮಲ್ಲಿ ರಾಮಾಚಾರಿಗೆ ಅಂದರೆ ಸಾಯಿಸಬೇಕು, ಇಲ್ಲ ಜೈಲಿಗೆ ಕಳಿಸ್ಬೇಕು, ಅಂದರೆ ಅವನೇ ಕೇಕೆ ಅಂತ ಹೇಳ್ಬಿಟ್ಟು ಜೈಲಿಗೆ ಕಳಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಆ ಟೈಮ್ಗೆ ತಾಳಿ ಕಟ್ಟೋರು ಯಾರು ಅನ್ನೋದನ್ನು ಇಲ್ಲಿ ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಹಾಗೆ ಇಲ್ಲಿ ಮಂಜರಿ ಕೂಡ ಕೇಳ್ತಾಳೆ, ನಿನ್ನ ಮಗಳಿಗೆ ಆ ಟೈಮ್ಗೆ ತಾಳಿ ಕಟ್ಟೋರು ಯಾರು ಅಂತ. ಆಗ ಮಾನ್ಯತಾ ಕೂಡ ಅಷ್ಟೇ ಹೇಳ್ತಾ ಇರ್ತಾಳೆ, ಯಾರು ಅಂತ ಹುಡುಕ್ಬೇಕಷ್ಟೇ, ಆ ಟೈಮ್ಗೆ ನನ್ನ ಮಗಳ ಕುತ್ತಿಗೆಗೆ ಯಾರು ತಾಳಿ ಕೊಟ್ಟೋರು ಅಂತ. ಆಗ ಕಣ್ಮುಂದೆನೇ ಇದು ಅಂದರೆ ಉಪಾಯ ಇರಬೇಕಾದ್ರೆ ನೀನು ಎಲ್ಲೆಲ್ಲೋ ಹುಡುಕೋದು ಯಾಕೆ ಮಾನ್ಯತಾ, ನನ್ನ ಮಗನೇ ಇಲ್ವಾ ದಿಗಂತ್ ಅಂತ ಹೇಳ್ತಾಳೆ ಮಂಜರಿ. ಇನ್ನೊಂದು ಕಡೆ ಕಿಟ್ಟಿ ಮನೆಗೆ ಬರಬೇಕು ಅಂತ ಹೊರಟಿರ್ತಾನೆ. ಹೊರಟಿರೋ ದಾರಿನಲ್ಲೇ ಈ ಮಂಜರಿ ಮಗ ಬರ್ತಾ ಇರ್ತಾನೆ ಕಾರಲ್ಲಿ. ಆ ಕಾರಲ್ಲೇ ಕಿಟ್ಟಿ ಕೂಡ ಬರ್ತಾನೆ. ಕಿಟ್ಟಿ ಜೊತೆ ಎಲ್ಲನೂ ಕೂಡ ಶೇರ್ ಮಾಡ್ಕೋತಾ ಇರ್ತಾನೆ ಅವನು. ಈ ಥರ ಪ್ಲ್ಯಾನಿಂಗ್ ಇದೆ ಅಂತ, ಮದುವೆ ಮುರಿದು ಬಿದ್ದಾಗ ನಾನು ಹೋಗಿ ತಾಳಿ ಕಟ್ಟೋದು ಅಂತ ಎಲ್ಲ ಹೇಳ್ತಾ ಇರ್ತಾನೆ. ಆದರೆ ಕಿಟ್ಟಿಗೆ ಗೊತ್ತಿರೋದಿಲ್ಲ ಇದು ಅವ್ರ ಅಣ್ಣನ ಮದುವೆ, ಅಂದರೆ ಚಾರು ಮತ್ತು ರಾಮಾಚಾರಿ ಮದುವೆನಲ್ಲೇ ಹೀಗಾಗುತ್ತೆ, ಇವನು ಹೋಗಿ ತಾಳಿ ಕಟ್ತಾನೆ ಅನ್ನೋದು ಗೊತ್ತಿರೋದಿಲ್ಲ. ಒಂದು ಕಡೆ ಕಿಟ್ಟಿ ಕಾರಲ್ಲಿ ಆ ದಿಗಂತ್ ಜೊತೆ ಬರ್ತಾ ಇರ್ತಾನೆ. ಇನ್ನೊಂದು ಕಡೆ ಇಲ್ಲಿ ರಾಮಾಚಾರಿ ಮನೆಯಲ್ಲಿ ಮದುವೆ ತಯಾರಿಗಳು ಎಲ್ಲ ನಡೀತಾ ಇರುತ್ತೆ. ಚಾರು ಹಾಗೆ ರಾಮಾಚಾರಿ ಮದುವೆ ದೇವಸ್ಥಾನದಲ್ಲಿ ಮಾಡಬೇಕು ಅಂತ ಹೇಳಿ. ಇಲ್ಲಿ ವೈಶಾಖ ಕೂಡ ಅಷ್ಟೇ, ಎಲ್ಲ ಪ್ಲ್ಯಾನು ಫಿಕ್ಸ್ ಆಗಿದೆ, ಇನ್ನೇನು ಕುರಿನ ಬಲಿ ಕೊಡೋದೊಂದೇ ಬಾಕಿ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಸಂಭ್ರಮದಿಂದ ಮನೆಯಿಂದ ಹೊರಡಬೇಕಾಗೋ ಟೈಮಲ್ಲಿ ಆರತಿ ಮಾಡ್ತಾ ಇರ್ತಾಳೆ. ಅಂದರೆ ವೈಶಾಖ ಆರತಿ ಮಾಡೋ ಟೈಮ್ಗೆ ಇದು ಕೆಂಪು ನೀರು ಥರ ಕಾಣಿಸ್ತಿಲ್ಲ, ನನಗೆ ರಕ್ತದ ಥರ ಕಾಣಿಸ್ತಿದೆ, ಅಂದರೆ ರಕ್ತಪಾತನೇ ನಡೆಯುತ್ತೆ ಅನ್ನೋ ರೀತಿ ಮನಸ್ಸಲ್ಲಿ ಮಾತಾಡ್ಕೋತಾ ಇರ್ತಾಳೆ. ಆದರೆ ರಾಮಾಚಾರಿ ಮತ್ತು ತುಂಬಾ ಖುಷಿಯಿಂದ ಎಲ್ಲರೂ ಕೂಡ ಮನೆಯಿಂದ ಹೊಡೋಕ್ಕೆ ತಯಾರಿ ಮಾಡ್ಕೋತಾ ಇರ್ತಾರೆ. ಸೊ ಇದಿಷ್ಟು ನಾಳಿನ ಸಂಚಿಕೆ ಆಗಿರುತ್ತೆ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.